ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯ ಮೀನಾ ಇಬ್ಬರು ಎಂಗೇಜ್ಮೆಂಟ್ಗೆ ಹಾಕೊಳ್ಳೋಕ್ಕೆ ಬಟ್ಟೆ ಸೆಲೆಕ್ಟ್ ಮಾಡ್ತಿರ್ತಾರೆ. ಆಗಲಿಗೆ ರಂಗನಾಥ್ ಅವರು ಬರ್ತಾರೆ. ಏನ್ರಪ್ಪ ರೆಡಿ ಆಗ್ತಿದ್ರಾ ಅಂತ ಕೇಳ್ತಾರೆ. ಹೌದಪ್ಪ, ಯಾವ ಡ್ರೆಸ್ ಹಾಕೋಬೇಕು ಅಂತ ಸೆಲೆಕ್ಟ್ ಮಾಡ್ತಿದ್ವಿ ಅಂತಾನೆ ಸೂರ್ಯ. ನಿನ್ನೆ ಹೇಳಬೇಕು ಅಂದ್ಕೊಂಡೆ, ಲಾಯರ್ಗೆ ಫೋನ್ ಮಾಡಿ ಒಂದ್ಸರಿ ಮಾತಾಡೋ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಯಾಕಪ್ಪ ದಿಢೀರಂತ ಅಂತ ಸೂರ್ಯ ಕೇಳ್ತಾನೆ. ಮನೋಜ್ ಡೈವರ್ಸ್ ಕೇಸ್ ಯಾವಾಗ ಮುಡಿಯುತ್ತೆ, ಎಷ್ಟು ತಿಂಗಳಾಗ್ಬೋದು ಅಂತ ಮೊದಲೇ ತಿಳ್ಕೊಬೇಕಲ್ವೇನಪ್ಪ ಅಂತಾರೆ ರಂಗನಾಥ್ ಅವರು. ಅಪ್ಪ ಒಂದು ವಾರದಲ್ಲೇ ಮುಗಿದೋಗುತ್ತೆ ಅಂತ ಸಕ್ಕರೆ ಹೇಳ್ತಿದಾರಲ್ಲಪ್ಪ ಅಂತಾನೆ ಸೂರ್ಯ. ಅವಳು ಹೇಳೋದನ್ನ ಬಿಡೋ, ಮನೋಜ್ಗೆ ಮದ್ವೆ ಆಗ್ಲಿ ಅಂತ ಏನ್ ಬೇಕಾದ್ರೂ ಹೇಳ್ತಾಳೆ ಅವಳು. ನೀನೊಂದ್ಸರಿ ಫೋನ್ ಮಾಡಿ ತಿಳ್ಕೊಳಪ್ಪ. ನಾವು ಮೊದಲೇ ಎಲ್ಲದಕ್ಕೂ ತಯಾರಾಗಿರ್ಬೇಕಲ್ವಾ. ಹುಡುಗಿ ಮನೆಯವ್ರ ಬೇರೆ ಬಂದು ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಆಗಿಂತ ವಿಚಾರಗಳೆಲ್ಲ ತಿಳಿದಿದ್ರೆ ತಾನೇ ನಾವು ಮುಂದೆ ಮಾತಾಡಕ್ ಸಾಧ್ಯ ಆಗೋದು. ಆಗ್ಲೇ ತಾನೇ ಅದಕ್ಕೆ ತಕ್ಕಾಗಿ ಏರ್ಪಾಡು ಮಾಡ್ಕೊಳಕ್ ಆಗೋದು ಅಂತಾರೆ. ಆಗ ಮೀನಾ, ಹೌದು ಮಾವ, ನಾವು ಮೊದಲೇನೆ ಎಲ್ಲಾನು ತಿಳ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ರೋಹಿಣಿ ಕೋರ್ಟ್ನಲ್ಲಿ ಆ ವಿಚಾರನೇ ಇಟ್ಕೊಂಡು ಅವಳ ಪರವಾಗಿ ಸಾಧಿಸ್ಕೊಂಡ್ ಬಿಡ್ತಾಳೆ ಅಂತಾಳೆ. ಅದಕ್ಕೆ ನಾನು ಹೇಳಿದ್ದು ಡೈವರ್ಸ್ ಸಿಕ್ಕಿದ್ಮೇಲೆನೆ ಮನೋಜ್ ಮದುವೆ ಅಂತ, ಆಗ್ತಾನೆ ಎಲ್ಲ ಸರಿ ಹೋಗುದು ಅಂತಾರೆ. ಸರಿನಪ್ಪ ಅಂತಾನೆ ಸೂರ್ಯ. ನಾನು ಅವ್ರ ಜೊತೆ ಮಾತಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ರಂಗನಾಥ್ ಅವರು ಹೋಗ್ತಾರೆ. ಮೀನಾ, ನೀನು ರೆಡಿ ಆಗ್ತಿರು, ನಾನು ಲಾಯರ್ ಹತ್ರ ಮಾತಾಡ್ತೀನಿ ಅಂತ ಸೂರ್ಯ ಫೋನ್ ಮಾಡ್ತಾನೆ. ಅವನು ಫೋನ್ ಮಾಡಿದ್ರು ಲಾಯರ್ ಫೋನ್ ತೆಗಿದೆ ಇರೋವಾಗ. ಏನಾಯ್ತು ಅಂತಾಳೆ ಮೀನಾ. ಫೋನ್ ಮಾಡ್ತಾನೆ ಇದ್ದೀನಿ, ತೆಗಿತಾನೆ ಇಲ್ಲ ಮೀನಾ ಅಂತಾನೆ ಸೂರ್ಯ. ವಿಷಯವಾಗಿ ಕೋರ್ಟ್ನಲ್ಲಿರಬೇಕು ಅನ್ಸುತ್ತೆ, ಬ್ಯುಸಿಯಾಗಿರ್ತಾರೆ, ಅವರೇ ಫೋನ್ ಮಾಡ್ತಾರೆ ಬಿಡಿ ಅಂತಾಳೆ. ಈ ಕಡೆ ಶ್ರುತಿ ಲಗೇಜ್ ಸಮೇತ ರಂಗನಾಥ್ ಅವ್ರ ಮನೆಗೆ ಬರ್ತಾಳೆ. ಬರ್ತಿದಂಗೆ ಮಾವ ಅಂತಿರೋವಾಗ, ಬಮ್ಮ ಶ್ರುತಿ, ಏ ರವಿ ಯಾರು ಬಂದಿದ್ದಾರೆ ನೋಡು ಅಂತಾರೆ. ಶಾಂತಿ ಹೋಗಿ ಬಮ್ಮ ಶ್ರುತಿ ಅಂತ ಕರ್ಕೊಂಡು ಬರ್ತಾಳೆ ಒಳಗೆ. ಏ ರವಿ ಬಾರೋ ಅಂತಾರೆ ಶಾಂತಿ. ಶ್ರುತಿ ಅನ್ಕೊಂಡು ರವಿ ಬರ್ತಾನೆ. ಏನು, ನಾನು ಬಂದಿದ್ದಕ್ಕೆ ಸರ್ಪ್ರೈಸ್ ಆಯ್ತಾ ಅಂತ ಕೇಳ್ತಾಳೆ. ನೀನು ಬರ್ತೀಯಾ ಅಂತ ನನಗೆ ಗೊತ್ತಿತ್ತು ಅಂತಾನೆ ರವಿ. ಹಾಗಾದ್ರೆ ನೀನು ಮತ್ತೆ ವಾಪಸ್ ಮನೆಗೆ ಬಂದ್ಬಿಟ್ಟಿಯಾ ಅಂತ ಮನುಜ ಕೇಳ್ತಾನೆ. ಎಸ್, ಬಂದ್ಬಿಟ್ಟೆ ಅಂತ ಹೇಳಿ, ಮತ್ತೆ ವಾಪಸ್ ಬಂದ್ಬಿಟ್ಟೆ ಅಂತ ಹೇಳಿ ಶ್ರುತಿ ಇವಳು ಅಂತ ಹೇಳ್ತಾಳೆ. ಏನಮ್ಮ ಹೀಗೆ ಹೇಳ್ತಿದ್ಯಾ ಅಂತ ಮನುಜ ಕೇಳ್ತಾನೆ. ಇದು ಡೈಲಾಗ್ ಅಂತಾಳೆ ಶ್ರುತಿ. ಹಿಂಗೆ ಮಾವ, ರಿಟರ್ನ್ ಆಫ್ ಶ್ರುತಿ ಅಂತಾಳೆ. ರವಿ ಹೇಳಿದ್ನಮ್ಮ, ಶ್ರುತಿ ಮನಸ್ಸು ಬದಲಾಗಿದೆ, ಬಂದ್ಬಿಡ್ತಾಳೆ ಖಂಡಿತ ಅಪ್ಪ ಅಂತ. ಸದ್ಯ ನೀನು ಮನೆಗೆ ವಾಪಸ್ ಬಂದ್ಬಿಟ್ಟೆ, ತುಂಬ ಒಳ್ಳೇದಾಯ್ತಮ್ಮ ಅಂತಾರೆ ರಂಗನಾಥ್ ಅವರು. ನೀನು ಬಂದಿದ್ದು ನನಗೆ ತುಂಬ ಸಂತೋಷ ಆಯ್ತಮ್ಮ. ಇನ್ಮೇಲೆ ಇಲ್ಲೇ ಇರ್ತೀಯ ತಾನೇ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ಅಲ್ವಾ ಅತ್ತೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು ಅಂತಾಳೆ ಶ್ರುತಿ. ಹೇಗಮ್ಮ ಬಂದೆ ಅಂತ ಶಾಂತಿ ಕೇಳ್ತಾಳೆ. ಹೇಗೆ ಹೋದ್ನೋ ಹಾಗೆ ಬಂದ್ಬಿಟ್ಟೆ ಅತ್ತೆ ಅಂತಾರೆ ಶ್ರುತಿ. ಈಗಲಾದರೂ ರವಿನ ಅರ್ಥ ಮಾಡ್ಕೊಂಡಿಯಲ್ಲಮ್ಮ, ಅಷ್ಟು ಸಾಕು ಅಂತಾರೆ ರಂಗನಾಥ್ ಅವರು. ರವಿನ ನಾನು ಯಾವಾಗಲೂ ಅರ್ಥ ಮಾಡ್ಕೊಂಡೆ ಮಾವ. ಆ ನೀತುನೇ ನಮ್ಮಿಬ್ರು ಮಧ್ಯೆ ಬ್ಯಾರಿಕೇಡ್ ಥರ ನಿಂತಿದ್ಲು. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಗಲೇ ನನಗಿಬ್ರಿಬ್ರು ತುಂಬಾ ಹೆಲ್ಪ್ ಮಾಡಿದ್ರು ಅಂತಾಳೆ. ಹಾಗೆ ಎಲ್ಲರೂ ಯಾರು ಇರ್ಬೋದು ಅಂತ ಯೋಚನೆ ಮಾಡ್ತಿರುವಾಗ, ಅದು ಬೇರೆ ಯಾರೂ ಅಲ್ಲ, ನಮ್ಮ ಸೂರ್ಯ ಅವರು ಮತ್ತೆ ಮೀನಾ ಮರಿ ಅಂತಾಳೆ ಶ್ರುತಿ. ಶಾಂತಿ ಮುಖ ತಿರುಗಿಸ್ಕೊತಾಳೆ. ಅವರಿಬ್ರು ಸೇರಿನೇ ನಮ್ಮನ್ನ ಟೂರಿಗೆ ಕಳಿಸಿದ್ದು. ನೀತು ಕತೆನ ಅವರಿಬ್ಬರೇ ಸೇರಿ ಮುಗಿಸ್ಬಿಟ್ರು. ಆಗ ರವಿ ಟೂರ್ಗೆ ಹೋಗಿರ್ಬೇಕಾದ್ರೆ ಎಷ್ಟು ಬೈಬೇಕು ಅಷ್ಟು ಬೈಕೊಂಡ್ಲಪ್ಪ, ಅಷ್ಟು ಕೋಪನೂ ಅಲ್ಲೇ ಹೊರಟೋಯ್ತು ಅಂತಾನೆ. ಇವನು ಕೂಡ ತುಂಬ ಟೆನ್ಷನ್ ಆಗಿದೆ ಮಾವ, ನೋಡೋಕ್ಕೆ ಪಾಪ ಅನ್ನಿಸ್ತಿತ್ತು, ಅದಕ್ಕೆ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟೆ ಅಂತಾಳೆ ಶ್ರುತಿ. ಇಷ್ಟು ದಿನ ಎಷ್ಟು ಸಾರಿ ನಾನು ನಿನ್ಗೆ ಹೇಳಿದೆ, ಆದರೂ ಕೇಳಿಲ್ವಲ್ಲಮ್ಮ ಅಂತಾಳೆ ಶಾಂತಿ. ಮೀನಮರಿ ರೀತಿ ನೀವು ಐಡಿಯಾನೇ ಕೊಡ್ಲಿಲ್ವಲ್ಲ ಅತ್ತೆ, ಅವ್ರಗಳ ಥರ ತಂತ್ರನೆಲ್ಲ ಯೋಚನೆ ಮಾಡೋಕ್ಕೆ ಬರಲ್ಲ ಅಮ್ಮ ಅಂತಾಳೆ ಶಾಂತಿ. ಯಾರಿಗೆ, ನಿನಗ ಅಂತಾರೆ ರಂಗನಾಥ್ ಅವರು. ಸುಮ್ಮನೆ ಇರ್ತೀರಾ ಶ್ರುತಿ, ಹೇಗೋ ನೀನು ಮನೆಗೆ ಬಂದ್ಬಿಟ್ಟಿಯಲ್ಲಮ್ಮ, ಅಷ್ಟು ಸಾಕು. ಒಂದು ಟೈಮಲ್ಲಿ ಈ ಮನೆಯಲ್ಲಿ ಯಾರೂ ಇರಲಿಲ್ಲ ಗೊತ್ತಾ, ನನಗೆ ತುಂಬ ಚಿಂತೆ ಆಗಿಬಿಟ್ಟಿತ್ತು. ಇನ್ಮೇಲೆ ನೀನು ಇರ್ತೀಯಲ್ಲ ಮನೆಯಲ್ಲಿ, ಗಲಗಲ ಅಂತಿರುತ್ತೆ ಮನೆ ಹಾಗಂತ ಶಾಂತಿ ಹೇಳ್ತಿರೋವಾಗ, ಅತ್ತೆ ನೀವು ಒಬ್ಬರೇ ಇರೋದ್ರ ಬದಲು ಮನೆ ಬಿಟ್ಟೋಗಿರೋ ಮೀನಾ ಅವ್ರನ್ನ ತಕ್ಷಣ ಕರೆದಿದ್ರೆ ಅವ್ರ ಮನೆಗೆ ಬಂದ್ಬಿಡ್ತಿದ್ರಲ್ಲ ಅಂತಾಳೆ ಶ್ರುತಿ. ಅಂತ ಒಳ್ಳೆ ಮನಸ್ಸು ಇವಳಿಗೆಲ್ಲಮ್ಮ ಇದೆ ಅಂತಾರೆ ರಂಗನಾಥ್ ಅವರು. ಮೀನಾ ಫ್ರಾಡ್ ಸ್ವಾಮೀಜಿ ಹೇಳಿದ್ಲಲ್ಲ, ಅದನ್ನೆಲ್ಲನೂ ಸುಳ್ಳು ಅಂತ ಸಾಬೀತು ಮಾಡಿ ಮನೆಗೆ ಬಂದ್ಬಿಟ್ಲು. ಸದ್ಯ ನೀನು ಮನೆಗೆ ವಾಪಸ್ ಬಂದ್ಬಿಟ್ಟೆ. ರವಿ ನೀನು ಚೆನ್ನಾಗಿದೆ, ನೀವಿಬ್ಬರು ಜಗಳ ಆಡ್ಕೊಂಡೆ ಮನೆಯವ್ರ ಹತ್ರನೇ ಹೇಳ್ಕೊಳ್ಳಿ, ಹೀಗೆ ಮನೆ ಬಿಟ್ಟು ಹೋಗ್ಬಾರ್ದಮ್ಮ ಅಂತಾರೆ. ಅದೆಲ್ಲ ಇವನಿಂದನೇ ಮಾವ, ಇವ್ನು ನಡ್ಕೊಳ್ಳೋ ರೀತಿಯಿಂದನೇ. ಇವ್ನು ಸರಿಯಾಗಿದ್ದಿದ್ರೆ ನಾನು ಯಾಕೆ ಮನೆ ಬಿಟ್ಟು ಹೋಗ್ತಿದ್ದೆ ಅಂತಾಳೆ ಶ್ರುತಿ. ನಾನೇನೇ ತಪ್ಪು ಮಾಡಿದೆ, ಯಾರು ನನ್ನ ಲೈಫ್ನಲ್ಲಿ ಬಂದು ಫುಟ್ಬಾಲ್ ಆಡಿದರೆ ಅದಕ್ಕೆ ನಂದೇ ತಪ್ಪು ಅಂತ ಹೇಳ್ತಿದೆಯಲ್ಲ ಹಾಗಂತ ರವಿ ಹೇಳ್ತಿರೋವಾಗ, ಯಾರೂ ನಮ್ಮ ಲೈಫ್ನಲ್ಲಿ ಬರೋಕ್ಕೆ ಬಿಡಬಾರ್ದು ಹಾಗಂತ ಶ್ರುತಿ ಹೇಳ್ತಾಳೆ. ಹ್ಞೂ ಅಂತಾನೆ ರವಿ. ಹಾಗೆಲ್ಲ ನಡೆಯಲ್ಲ ಅಮ್ಮ, ಮತ್ತೆ ನೀವಿಬ್ರು ಜಗಳ ಮಾಡ್ಕೋಬೇಡಿ ಅಂತಾಳೆ ಶಾಂತಿ. ಜಗಳ ಎಲ್ಲ ಏನೂ ಇಲ್ಲ ಅತ್ತೆ, ಮನೋಜ್ ಅವರೇ ಕಂಗ್ರಾಟ್ಸ್ ಅಂತಾಳೆ. ಥ್ಯಾಂಕ್ಸ್ ಅಂತಾನೆ ಮನೋಜ್. ಒಳ್ಳೆ ಸಮಯಕ್ಕೆ ಬಂದ್ಬಿಟ್ಟೆ ಶ್ರುತಿ, ಕರೆಕ್ಟಾಗಿ ಮನೋಜ್ ನಿಶ್ಚಿತಾರ್ಥಕ್ಕೆ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟಿದ್ಯಾ, ನನಗೆ ತುಂಬಾ ಸಂತೋಷ ಆಗ್ತಿದೆ ಅಂತಾಳೆ ಶಾಂತಿ. ಸರಿ, ಸೂರ್ಯ ಮೀನಾ ಅವರು ಎಲ್ಲಿಗೆ ಹೋದ್ರು ಅಂತ ಕೇಳ್ತಾಳೆ. ಒಳಗಿದಾರಮ್ಮ, ರೆಡಿ ಆಗ್ತಿದ್ದಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ, ನಾನು ಹೋಗಿ ರೆಡಿ ಆಗ್ತೀನಿ. ರವಿ ನನಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ತೊಗೊಂಡು ಬರ್ತೀಯಾ, ತಲೆ ನೋಯ್ತಿದೆ ಅಂತಾಳೆ ಶ್ರುತಿ. ರೆಸ್ಟೋರೆಂಟ್ನಲ್ಲಿ ನೋಡಿದ್ರೆ ಅಡುಗೆ ಮಾಡೋಕ್ಕೆ ಹೇಳ್ತಾಳೆ, ಇಲ್ಲಿಗೆ ಬಂದರೆ ಕಾಫಿ ಮಾಡೋಕ್ಕೆ ಹೇಳ್ತಾಳೆ. ಇವಳು ಓನರ್ ಮೂಡ್ನಲ್ಲೇ ಇರ್ತಾಳಮ್ಮ ಯಾವಾಗಲೂ ಅಂತಾನೆ ರವಿ. ಆಗ ಶ್ರುತಿ ಏನದು ಅಂತಾಳೆ. ಏನಿಲ್ಲ ನಾನು ಕಾಫಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ, ನೀನು ಹೋಗು ರೆಡಿಯಾಗು ಅಂತಾನೆ ರವಿ. ಸರಿ ಅಂತಾಳೆ ಶ್ರುತಿ.
ಸರಿ ಸರಿ ಶ್ವೇತಾ ಇನ್ನೇನು ಬಂದ್ಬಿಡ್ತಾಳೆ, ಎಲ್ರನ್ನೂ ಜೊತೆನಲ್ಲೇ ಕರ್ಕೊಂಡು ಬರ್ತಾಳೆ, ನೀವು ಹೋಗಿ ರೆಡಿಯಾಗಿ ಅಂತಾಳೆ ಶಾಂತಿ. ರಂಗನಾಥ್ ಅವರು ಎದ್ದೋಗ್ತಾರೆ. ಲೇ ನೀನು ಯಾಕೋ ಕೂತಿದ್ಯಾ, ಹೋಗೋ ಡ್ರೆಸ್ ಹಾಕೊಂಡು ಬರೋಗು ಅಂತಾಳೆ. ಈಗ ನೋಡ್ತೀರಮ್ಮ ಹೇಗೆ ಡ್ರೆಸ್ ಮಾಡ್ಕೊಂಡು ಬರ್ತೀನಿ ಅಂತ. ಹಾಗಂತ ಹೇಳಿ ಮನೋಜ್ ಎದ್ದೋಗ್ತಾನೆ. ಈ ಕಡೆ ಮೀನಾ ಸೂರ್ಯ ಎಲ್ಲ ತಟ್ಟೆಲಿ ಹೂವಿನಾರ, ಇನ್ನೊಂದು ತಟ್ಟೆಲಿ ಹಣ್ಣುಗಳು ಎಲ್ಲನೂ ತಗೊಂಡು ಬಂದು ಟೇಬಲ್ ಮೇಲೆ ಇಡ್ತಾರೆ. ಅಯ್ಯೋ ಇವ್ರು ಇನ್ನೂ ಬಂದೇ ಇಲ್ವಲ್ಲ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಬರ್ತಾರೆ ಇರು ಶಾಂತಿ ಅಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಅದೆಲ್ಲ ಏನೂ ಇಲ್ಲ ಅಪ್ಪ, ಮದುವೆ ಮುಗ್ದಿದ ತಕ್ಷಣ ಸಕ್ಕರೆ ಅವ್ರ ಪ್ಲೈನ್ನಲ್ಲೇ ಓಡಾಡ್ಬೋದಲ್ಲ, ಅದಕ್ಕೆ ಅಂತಾನೆ ಸೂರ್ಯ. ನೀನು ಸುಮ್ಮೀರಾ, ಒಳ್ಳೆ ಟೈಮ್ ಮುಗಿಯೋದ್ರೊಳಗೆ ನಿಶ್ಚಿತಾರ್ಥ ಮುಗಿಸ್ಬಿಡ್ಬೇಕಲ್ವಾ ಅಂತಾಳೆ. ಮೀನಾ ಮರಿ ಈ ಡ್ರೆಸ್ ಹೇಗಿದೆ ಅಂತ ಶ್ರುತಿ ಕೇಳ್ತಾಳೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಶ್ರುತಿ ಅಂತಾಳೆ ಮೀನಾ. ಆಗಲಿಗೆ ಶ್ವೇತಾ ಬರ್ತಾಳೆ. ಎಲ್ಲಮ್ಮ ಅವರು ಅಂತ ಕೇಳ್ತಾಳೆ ಶಾಂತಿ. ಏರ್ಪೋರ್ಟ್ಗೆ ಕಾರ್ ಕಳಿಸಿ ಅವ್ರನ್ನ ಹೋಟೆಲ್ಗೆ ಡ್ರಾಪ್ ಮಾಡಿಸಿದ್ದೀನಿ, ಅವರು ರೆಡಿಯಾಗಿ ಬರ್ತಿದ್ದಾರೆ, ತಿರುದಲ್ಲೇ ಇದ್ದಾರೆ ದೊಡ್ಡಮ್ಮ, ಇನ್ನೇನು ಬಂದ್ಬಿಡ್ತಾರೆ ಅಂತಾಳೆ. ನೀವೆಲ್ಲರೂ ರೆಡಿನಾ ಅಂತ ಕೇಳ್ತಾಳೆ. ನಾವು ಯಾವಾಗಲೂ ರೆಡಿ ಆದ್ವಿ ಅಮ್ಮ. ಹಾಗಂತ ಶಾಂತಿ ಹೇಳ್ತಿರೋವಾಗ ಮನೋಜ ಅಮ್ಮ ಅಂತ ಕೂಗ್ತಾನೆ. ಏನೋ ಅದು ಯಾಕೋ ಹೀಗೆ ಕೂಗ್ತಿದ್ಯಾ ಅಂತ ಶಾಂತಿ ಎದ್ದೋಗ್ತಾಳೆ. ಅಮ್ಮ ಕಾಣ್ತಿಲ್ಲ ಅಮ್ಮ ಅಂದ್ಕೊಂಡು ಬರ್ತಾನೆ ಮನೋಜ. ಏಯ್ ಅಮ್ಮ ಕಾಣ್ತಿಲ್ವಾ, ಸಕ್ಕರೆ ಇಲ್ಲೇ ಇದ್ದಾರಲ್ಲೋ. ಹಾಗಂತ ಸೂರ್ಯ ಹೇಳ್ತಾನೆ. ಲೇ ಇರಿಟೇಟ್ ಮಾಡಿಬಿಡ್ವೋ ಅಮ್ಮ, ಎಂಗೇಜ್ಮೆಂಟ್ ಹಿಂಗೆ ಕಾಣ್ತಿಲ್ಲ ಅಮ್ಮ ಅಂತಾನೆ. ಏನೋ ಹೇಳ್ತಿದ್ಯಾ ಅಂತಾಳೆ ಶಾಂತಿ. ಹೌದಮ್ಮ ಒಳಗಿಟ್ಟಿದೆ ಕಾಣಿಸ್ತಾನೆ ಇಲ್ಲ ಅಂತಾನೆ ಮನೋಜ. ಅಯ್ಯೋ ಏನು ನೀನು ಹೀಗೆ ಬಂದು ಹೇಳ್ತಿದೀಯಾ, ಎಲ್ಲಿಟ್ಟೆ ಹೇಳು ಅಂತಾಳೆ. ಮನೋಜ ಹುಷಾರಾಗಿ ಇಟ್ಕೋಬೇಕಲ್ವೇನೋ, ಕೊನೆಗಳಿಗೆಲ್ಲಿ ಬಂದು ಹೇಳ್ತಿದೀಯಲ್ಲ ಅಂತಾರೆ ರಂಗನಾಥ್ ಅವರು. ಇವ್ನಿಗೆ ಅಷ್ಟು ಜವಾಬ್ದಾರಿ ಎಲ್ಲಪ್ಪ ಇದೆ, ಇವನನ್ನ ನಂಬಿ ಇವನ್ ಕೈಗೆ ಏನು ಕೊಡಬಾರ್ದು ಅಂತಾನೆ ಸೂರ್ಯ. ರಿಂಗ್ನ ನೀವೇ ಇಟ್ಕೊಂಡಿದ್ರಾ ಅಂತ ಕೇಳ್ತಾಳೆ ಶ್ರುತಿ. ಹೌದು, ನಿನ್ನೆ ನೈಟ್ ಎಲ್ಲ ತೆಗೆದು ನೋಡ್ತಾನೆ ಇದ್ದೆ ಅಂತಾನೆ. ಅದೇನು ಚಿಕ್ಕ ಮಗುವೇನೋ ಮಲಗಿದೆಯೋ ಎದ್ದಿದೆಯೋ ಅಂತ ನೋಡೋಕೆ. ಹಾಗಂತ ಸೂರ್ಯ ಹೇಳ್ತಾನೆ. ಲೇ ಇದನ್ನು ಕೇರ್ಫುಲ್ಲಾಗಿ ಇಟ್ಕೋಬೇಕು ಅಂತ ಗೊತ್ತಾಗಲ್ವೇನೋ ನಿನಗೆ ಅಂತ ರವಿ ಹೇಳ್ತಾನೆ. ಏನು ಬ್ರೋ ನೀವು, ಹರಿಣಿ ಮನೆಯವರೆಲ್ಲ ಇನ್ನೇನು ಬಂದ್ಬಿಡ್ತಾರೆ, ಈಗ ಬಂದು ಹೇಳ್ತಿದ್ದೀರಲ್ಲ ಅಂತಾಳೆ ಶ್ವೇತಾ. ಲೇ ಒಳಗಿದೆಯೋ ಇಲ್ವೋ ಅಂತ ಒಂದ್ಸರಿ ಹುಡುಕ್ ನೋಡ್ತೀಯಾ ಅಂತಾಳೆ ಶಾಂತಿ. ನೋಡ್ದಮ್ಮ ಕಾಣ್ತಿಲ್ಲ ಅಂತಾನೆ ಮನೋಜ. ಲೇ ಎಲ್ಲ ಸರಿ ಹೋಯ್ತು ಅನ್ಕೋತಿರೋವಾಗ್ಲೇ ನೀನೇ ಪ್ರಾಬ್ಲಮ್ನ ಸೃಷ್ಟಿ ಮಾಡ್ತೀಯಲ್ಲೋ. ಹಾಗಂತ ಸೂರ್ಯ ಹೇಳ್ತಾನೆ. ಅಮ್ಮ ನೀವಾದ್ರೂ ಇಟ್ಕೊಂಡಿರ್ಬಾರ್ದಿತ್ತ ಅಂತ ರವಿ ಹೇಳ್ತಾನೆ. ಲೇ ಇವನೇ ಕಣೋ ನನ್ನ ಹತ್ರನೇ ಭದ್ರವಾಗಿ ಇಟ್ಕೊಂಡಿರ್ತೀನಿ ಅಂತ ತಗೊಂಡೋದ ಅಂತಾಳೆ ಶಾಂತಿ. ಇದೇನಾ ನೀವು ಸೇಫ್ ಆಗಿ ಇಟ್ಕೊಂಡಿರೋ ಲಕ್ಷಣ ಅಂತಾಳೆ ಶ್ರುತಿ. ಸೇಫ್ ಆಗಿ ಇಟ್ಕೊಂಡಿದ್ದೆ ಆದ್ರೆ ಈಗ ಕಾಣ್ತಿಲ್ಲ ಅಂತಾನೆ ಮನೋಜ. ಏನೋ ಇದೆಲ್ಲ ನಿಶ್ಚಿತಾರ್ಥ ಇನ್ನೇನು ಶುರುವಾಗ್ಬಿಡುತ್ತೆ, ಅದಕ್ಕೂ ಮುಂಚೆ ಉಂಗ್ರನೇ ಹಾಳು ಮಾಡ್ಬಿಟ್ಟಿದ್ಯಲ್ಲೋ ಅಂತಾನೆ ಸೂರ್ಯ. ಕೊನೆ ಸಾರಿ ಯಾವಾಗ ನೋಡಿದ್ರಿ ಅಂತಾಳೆ ಮೀನಾ. ಅದೇ ನೆನಪಿಲ್ಲ ಅಂತಾನೆ ಮನೋಜ. ದೊಡ್ಡ ಬುದ್ಧಿವಂತ ಅಂತ ಹೇಳ್ಕೊತೀಯಾ, ಉಂಗ್ರನ ಎಲ್ಲಿಟ್ಟಿದೆ ಅಂತ ನೆನಪಾಗ್ತಿಲ್ವಾ ನಿನಗೆ. ಹಾಗಂತ ಸೂರ್ಯ ಹೇಳ್ತಾನೆ. ಲೇ ಏನೋ ಮನೋಜ ಅವರೆಲ್ಲರೂ ಈಗ ಬಂದ್ಬಿಡ್ತಾರಲ್ವ, ಎಲ್ಲೂ ಸರಿ ಉಳ್ಕಿ ಉಂಗ್ರ ಎಲ್ಲಿದೆ ಅಂತ ಶಾಂತಿ ಹೇಳ್ತಾಳೆ. ರವಿ ಅಲ್ಲೆಲ್ಲ ನೋಡ್ರೋ ನೀವೆಲ್ಲರೂ, ನಾನು ಈ ಕಡೆ ನೋಡ್ತೀನಿ ಅಂತಾನೆ ಸೂರ್ಯ. ನಾನು ಈ ಕಡೆ ರೂಮ್ನಲ್ಲಿ ನೋಡ್ತೀನಿ ಅಂತ ಶಾಂತಿ ಹೋಗ್ತಾಳೆ. ಯಾವುದನ್ನು ಸರಿಯಾಗಿ ಇಟ್ಕೊಳ್ಳಲ್ಲ ಇವನು ಅಂತ ಶಾಂತಿ ಬೈಕೊಂಡು ಹೋಗ್ತಾಳೆ. ಮನೋಜ ಯೋಚನೆ ಮಾಡ್ತಿರ್ತಾನೆ. ಸೂರ್ಯ ಬಂದು ಲೇ ನೀನು ಎಲ್ಲೆಲ್ಲೆಲ್ಲ ಓಡಾಡ್ದಿಯೋ ಹಾಗಂತ ಸೂರ್ಯ ಕೇಳ್ತಾನೆ. ಮೊದಲೇ ರೆಡಿ ಆದೆ, ನೀರು ಕುಡಿಯೋಣ ಅಂತ ಕಿಚನ್ ಹತ್ರ ಹೋಗಿದ್ದೆ, ನಂತರ ರವಿ ರೂಮ್ಗೆ ಹೋಗಿ ಅವನ ಹತ್ರ ಮಾತಾಡಿದೆ, ಮತ್ತೆ ಅಮ್ಮನ ರೂಮ್ಗೆ ಹೋಗಿ ಅಮ್ಮನ ಹತ್ರ ಮಾತಾಡಿದೆ. ಅವನ ಹಾಗಂತಿರುವಾಗ ಮನೆನೇ ಒಂದು ರೌಂಡ್ ಸುತ್ತಿದ್ಯಾ ಅಂತಾಯ್ತು. ಹಾಗಂತ ಸೂರ್ಯ ಹೇಳ್ತಾನೆ. ಮನೋಜ ಎಲ್ಲಿಟ್ಟೆ ಅಂತ ನೆನ್ಪು ಮಾಡ್ಕೊಳ್ಳೋ ಅಂತಾರೆ ರಂಗನಾಥ್ ಅವರು. 3 ಜನ ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲೂ ಇಲ್ಲ ಅಂತಾಳೆ ಶ್ರುತಿ. ಎಲ್ಲೋ ಇಟ್ಟೆ ಅಂತಾನೆ ರವಿ. ನೀನು ಎಲ್ಲೋ ಇಟ್ಟಿದ್ಯಾ ಅಂತಾಳೆ ಶಾಂತಿ. ಅಮ್ಮ ಅದು ಗೊತ್ತಿದ್ದಿದ್ರೆ ನಾನು ಯಾಕಮ್ಮ ನಿಮ್ಮನ್ನು ಹುಡುಕಿ ಅಂತಿದ್ದೆ ಅಂತಾನೆ ಮನೋಜ. ಯಾಕೋ ನಾನು ಜೀವ ತಿಂತೀಯಾ ಅಂತ ಶಾಂತಿ ಮತ್ತೆ ಹುಡ್ಕೋಕೆ ಹೋಗ್ತಾಳೆ. ಮನೋಜ ಅಂತಾನೆ ಸೂರ್ಯ. ನಾನೇ ಉಂಗುರ ಕಾಣ್ತಿಲ್ಲ ಅಂತ ಟೆನ್ಷನಲ್ಲಿದ್ದೀನಿ, ನೀನು ಬೇರೆ ಅಂತಾನೆ. ಅವ್ರು ಹುಡುಕ್ತಿದಾರಲ್ವೇನೋ, ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಏನ್ರಿ ಇವನು ಅವಸರವಾಗಿ ಎಲ್ಲರೂ ಹುಡ್ಕಾಡ್ತಿದ್ದಾರೆ, ಇವನು ಈಗ ಪ್ರಶ್ನೆ ಕೇಳೋಕೆ ನಿಂತಿದ್ದಾನಲ್ಲ ಅಂತಾಳೆ ಶಾಂತಿ. ಸ್ವಲ್ಪ ಇರು ಶಾಂತಿ, ಇವ್ರು ಹಿಂಗೇನೋ ಯೋಚನೆ ಬಂದಿರಬೇಕು, ಅದನ್ನು ಕೇಳ್ತಿದ್ದಾನೆ ಅಂತಾರೆ ರಂಗನಾಥ್ ಅವರು. ನೀನು ಮೊದಲು ರೂಮ್ಗೆ ರೆಡಿಯಾಗೋಕೆ ಹೋದಿಯಲ್ಲ, ಹಾಗೇನು ಮಾಡಿದೆ ಅಂತಾನೆ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ಯಾ ಅಂತಾನೆ ಮನೋಜ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಆ ರೂಮ್ಗೆ ರೆಡಿಯಾಗೋಕೆ ಹೋದಿಯಲ್ಲ, ಹಾಗೇನೇನು ಮಾಡಿದೆ ಎಲ್ಲನೂ ನೆನ್ಪು ಮಾಡ್ಕೊ ಅಂತಾನೆ. ಡ್ರೆಸ್ ಎಲ್ಲ ಹಾಕ್ಕೊಂಡೆ, ಉಂಗುರದ ಬಾಕ್ಸ್ನ ಉಂಗುರ ತೆಗೆದು ಕೈಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ ಅಂತ ನೋಡ್ತಾ ಇದ್ದೆ. ಸರಿ ಆಮೇಲೆ ಏನು ಮಾಡಿದೆ ಅಂತಾನೆ ಸೂರ್ಯ. ನಂತರ ಆ ಉಂಗುರದ ಬಾಕ್ಸ್ನ ಟೇಬಲ್ ಮೇಲೆ ಇಟ್ಟೆ, ಆಮೇಲೆ ಅಂತಾನೆ ಸೂರ್ಯ. ಮತ್ತೆ ಶರ್ಟ್ಗೆಲ್ಲ ಪರ್ಫ್ಯೂಮ್ ಹಾಕ್ಕೊಂಡೆ, ಮತ್ತೆ ಇನ್ನೇನೋ ಮಾಡಿದೆ ಅಂತಾನೆ ಸೂರ್ಯ. ಮತ್ತೆ ನಾನು ಉಂಗುರದ ಬಾಕ್ಸ್ನ ತೊಗೊಂಡೆ ಅಂತಾನೆ. ಮತ್ತೆ ಇನ್ನೇನೋ ಮಾಡಿದೆ ಅಂತಾನೆ ಸೂರ್ಯ. ಆಗ ಫೋನ್ ಬಂತು. ಈ ಕಡೆ ಕೈಲಿರೋ ಉಂಗುರದ ಬಾಕ್ಸ್ನ ಫೋನ್ ಅಟೆಂಡ್ ಮಾಡ್ತಾ ನಾನು ಜೇಬೊಳಗೆ ಇಟ್ಕೊಂಡ್ಬಿಟ್ಟೆ ಅಂತಾನೆ. ಮತ್ತೆ ನಿನ್ನ ಜೇಬ್ನಲ್ಲೇ ಉಂಗುರದ ಬಾಕ್ಸ್ ಇರುತ್ತೆ, ತೆಗೆದು ನೋಡು ಅಂತಾನೆ ಸೂರ್ಯ. ಆಗ ಮನೋಜ ನನ್ನ ಕೋಟ್ ಪ್ಯಾಕೆಟ್ನಲ್ಲೇ ಇದೆ ಉಂಗುರ ಅಂತ ತೆಗೆದು ತೋರಿಸ್ತಾನೆ. ಎಲ್ಲರೂ ಕರ್ಮ ಅಂತ ಅನ್ಕೋತಾರೆ, ನೋಡ್ತೀನಪ್ಪ ಇಷ್ಟೇನೆ ಅಂತಾನೆ ಸೂರ್ಯ. ಇಷ್ಟಕ್ಕೇನೆ ಮನೆಯನ್ನೆಲ್ಲ ಹುಡುಕಿಸ್ತಾ ಇವನು. ಹಾಗಂತ ಸೂರ್ಯ ಹೇಳ್ತಾನೆ. ಸೂರ್ಯ ಅಣ್ಣ ಸೂಪರಾಗಿ ಕಂಡಿಡಿದ್ರಿ ನೀವು ಬ್ರಿಲಿಯಂಟ್ ಅಂತಾಳೆ ಶ್ವೇತಾ. ಏನೋ ಪ್ಯಾಕೆಟ್ನೆಲ್ಲ ಇಟ್ಕೊಂಡು ಊರು ತುಂಬ ಹುಡುಕಿಸ್ತೀಯಲ್ಲೋ. ಹಾಗಂತ ರವಿ ಹೇಳ್ತಾನೆ. ಬಿಡ್ರೋ ಇಲ್ಲಿ, ಕೊಡೋ ಇಲ್ಲಿ, ನಾನು ಇಡ್ತೀನಿ ಅದನ್ನ, ಹೋಗು ನೀನು ರೂಮ್ಗೆ, ನಾನು ಕರ್ದಾಗ ಬಾ ಅಂತಾಳೆ ಶಾಂತಿ. ಉಂಗುರದ ಬಾಕ್ಸ್ನ ಅವಳು ಇಸ್ಕೋತಾಳೆ. ಆಗ ಅಲ್ಲಿಗೆ ಪುರೋಹಿತರು ಬರ್ತಾರೆ. ನಮಸ್ಕಾರ ನಮ್ಮ ಅಂತಿರುವಾಗ ಬನ್ನಿ ಅಂತಾಳೆ ಶಾಂತಿ. ಹುಡುಗಿ ಮನೆ ಕಡೆಯವರೆಲ್ಲ ಬಂದ್ಬಿಟ್ರಮ್ಮ ಅಂತ ಕೇಳ್ತಾರೆ. ಬರ್ತಿದ್ದಾರೆ, ನೀವು ಬನ್ನಿ ಅಂತಾಳೆ ಶಾಂತಿ. ನಿಶ್ಚಿತಾರ್ಥಕ್ಕೆ ನಾನೆಲ್ಲನೂ ರೆಡಿ ಮಾಡ್ಕೋತೀನಿ ಅಂತ ಪುರೋಹಿತರು ಹೇಳ್ತಾರೆ.
ಆಗಲ್ಲಿಗೆ ಹರಿಣಿ ಮತ್ತೆ ಅವ್ರ ತಂದೆ ತಾಯಿ ಎಲ್ಲರೂ ಬರ್ತಾರೆ. ಹಲೋ ಸರ್ ಅಂದ್ಕೊಂಡು ಒಳಗೆ ಬರ್ತಾರೆ. ಏನ್ರಿ ಬಂದ್ಬಿಟ್ರು, ಬನ್ನಿ ಬನ್ನಿ ಅಂತ ಶಾಂತಿ ರಂಗನಾಥ್ ಅವ್ರಿಗೆ ಹೇಳ್ತಾಳೆ. ಸರ್ ತುಂಬಾ ಸಂತೋಷ ಅಂತ ಹೇಳ್ತಾರೆ. ಶಾಂತಿ ಓಡೋಗಿ ಹರಿಣಿ ಹತ್ರ, ನೋಡೋಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆಯಮ್ಮ ಅಂತ ಹೇಳ್ತಾಳೆ. ಥ್ಯಾಂಕ್ ಯು ಆಂಟಿ ಅಂತಾಳೆ ಹರಿಣಿ. ಇವ್ರುಗಳು ನನ್ನ ಸೊಸೆಯರು ಮತ್ತೆ ನನ್ನ ಮಕ್ಕಳು ಅಂತ ತೋರಿಸ್ತಾಳೆ. ವಿಡಿಯೋ ಕಾಲಲ್ಲಿ ನೋಡಿದ್ದು. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾಳೆ ಹರಿಣಿ ತಂದೆ. ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಬನ್ನಿ ಬನ್ನಿ ಎಲ್ಲರೂ ಕೂತ್ಕೊಳ್ಳಿ, ಮೀನಾ ವೆಲ್ಕಮ್ ಡ್ರಿಂಕ್ ತಗೊಂಡ್ ಬಾ ಅಂತಾಳೆ ಶಾಂತಿ. ಅದೆಲ್ಲ ಏನು ಬೇಡ ಅಂತ ಹರಿಣಿ ತಾಯಿ ಹೇಳ್ತಾರೆ. ನೋಡಿದ್ರ ಮೀನಾ ಮರಿ, ಅಮೆರಿಕ ಸಂಬಂಧ ಅಂದಿದ ತಕ್ಷಣನೇ ಆಟೋಮೆಟಿಕ್ಕಾಗಿ ಅತ್ತೆಗೆ ಇಂಗ್ಲೀಷ್ ಬರ್ತಿದೆ ಅಂತಾಳೆ ಶ್ರುತಿ. ಹೀಗೆ ತುಂಬ ಜನ ಇರೋ ಫ್ಯಾಮಿಲಿ ಸಿಗ್ತಿದೆ ನಮಗೆ, ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಅಂತ ಹರಿಣಿ ತಾಯಿ ಹೇಳ್ತಾರೆ. ಸರ್, ನಾವು ಅಮೆರಿಕಾದಲ್ಲಿದ್ದರು ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದು ಸಣ್ಣ ಟಚ್ ಆಗಿಬಿಡ್ತು ನೋಡಿ, ಹಾಗಂತ ಹರಿಣಿ ತಂದೆ ಹೇಳ್ತಾರೆ. ಈಗೆಲ್ಲರೂ ನಾವು ಒಂದೇ ಫ್ಯಾಮಿಲಿ ತಾನೇ ಅಂತ ಶಾಂತಿ ಹೇಳ್ತಾಳೆ. ಈ ಥರ ಫ್ಯಾಮಿಲಿ ನೋಡೋಕೆ ತುಂಬಾ ಸಂತೋಷ ಆಗುತ್ತೆ. ಈಗ ಯಾರು ಈ ಥರ ಇರೋದೇ ಇಲ್ಲ ಅಂತಾರೆ ಹರಿಣಿ ತಾಯಿ. ಎಲ್ಲರೂ ಒಟ್ಟಿಗೆ ಇದ್ರೆ ತಾನೇ ಕುಟುಂಬ ಅನ್ನಿಸ್ಕೊಳ್ಳೋದು ಅಂತಾರೆ ರಂಗನಾಥ್ ಅವರು. ಕಡೆವರೆಗೂ ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಒಟ್ಟಾಗಿರ್ಬೇಕು ಅಂದರೆ ಅದೆಲ್ಲ ಅವ್ರ ಮನೆ ಅತ್ತೆ ಕೈಲಿರುತ್ತೆ ಅಂತಾರೆ. ಬರೋರ್ನೆಲ್ಲಾನು ಅತ್ತೆ ತನ್ನ ಮಕ್ಕಳು ಥರ ನೋಡಿಕೊಂಡ್ರೆ ಸಾಕು ಅಂತಾರೆ. ಪರವಾಗಿಲ್ವೇ, ನಿಮ್ಮ ಸೊಸೆಯರು ತುಂಬ ಖುಷಿಯಾಗಿದ್ದಾರೆ, ಅದಕ್ಕೆ ನೀವೆಲ್ಲರೂ ಒಟ್ಟಾಗಿರೋದು ಅಂತಾರೆ. ಹೌದೌದು, ನನಗೆ ನನ್ನ ಸೊಸೆಯರ ಸಂತೋಷನೇ ಮುಖ್ಯ. ನಾನು ಅವ್ರನ್ನ ನನ್ನ ಸೊಸೆಯರು ಅನ್ನೋ ಥರ ನೋಡೋಲ್ಲ, ನನ್ನ ಮಕ್ಕಳು ಥರ ನೋಡ್ತೀನಿ. ಆಗ ಸೂರ್ಯ, ಲೇ ಏನೋ ಇದು ಸಕ್ಕರೆ ಈ ಥರ ಎಲ್ಲ ಹೇಳ್ತಿದ್ದಾರಲ್ಲ ಅಂತಾನೆ. ಹೌದು ಕಣೋ ಅಂತಾನೆ ರವಿ. ಆಗ ಶ್ರುತಿ, ಹೌದೌದು, ನಮ್ಮ ಅತ್ತೆಗೆ ನಾನು ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಮೀನಾ ಅವರು ಅಂದರೆ ಇನ್ನೂ ಇಷ್ಟ. 24 ಅವರ್ಸು ಮೀನಾ ಮೀನಾ ಅಂತಾನೆ ಕರಿತಾ ಇರ್ತಾರೆ ಅಲ್ವಾ ಅತ್ತೆ ಅಂತಾಳೆ. ಆಗ ಶಾಂತಿ ಸುಮ್ಮನೆ ಹಿ ಅಂತ ನಗ್ತಾ ಇರ್ತಾಳೆ. ಆಂಟಿ, ಮನೋಜ್ ಅವ್ರು ಎಲ್ಲಿ ಅಂತ ಹರಿಣಿ ಕೇಳ್ತಾಳೆ. ರೆಡಿ ಆಗ್ತಿದ್ದಾನಮ್ಮ ಅಂತ ಶಾಂತಿ ಹೇಳ್ತಾಳೆ. ಆಗ ಮನೋಜ, ಅಮ್ಮ ನಾನು ರೆಡಿ ಆಗಿಬಿಟ್ಟೆ ಅಂದ್ಕೊಂಡು ಡೋರ್ ತಗೊಂಡು ಹೊರಗಡೆ ಬರ್ತಾನೆ. ಮನೋಜ್ ಬಂದು ಎಲ್ರಿಗೂ ಹಾಯ್ ಇರ್ತಾನೆ. ಸ್ವಾಮಿಗಳೇ, ನೀವು ನಿಶ್ಚಿತಾರ್ಥನ ಶುರು ಮಾಡ್ಕೊಳ್ಳಿ ಅಂತಾಳೆ ಶಾಂತಿ. ಮನೋಜ್, ಹರಿಣಿ ಬನ್ನಿ ಕೂತ್ಕೊಳ್ಳಿ ಅಂತಾಳೆ ಶಾಂತಿ. ಶಾಂತಿ ಶಾಸ್ತ್ರ ಮಾಡೋಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಸೂರ್ಯನ್ಗೆ ಲಾಯರ್ ಫೋನ್ ಮಾಡ್ತಾರೆ. ಲಾಯರ್ ಮೇಡಮ್ ಫೋನ್ ಮಾಡ್ತಿದ್ದಾರೆ, ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಸೈಡಿಗೆ ಹೋಗ್ತಾನೆ. ಶಾಂತಿ ಆದ್ಮೇಲೆ ಮೀನಾ, ಶ್ರುತಿ ಎಲ್ಲರೂ ಶಾಸ್ತ್ರ ಮಾಡ್ತಾರೆ. ಈ ಕಡೆ ಸೂರ್ಯ ಹಲೋ ಹಲೋ ಮೇಡಮ್ ಅಂತ ಕರಿತಾ ಇರ್ತಾನೆ. ಆದ್ರೆ ಏನು ಕೇಳಿಸ್ತೇನೆ ಮತ್ತೆ ವಾಪಸ್ ಬರ್ತಾನೆ. ಏನು ಹೇಳಿದ್ರು ಅಂತ ಕೇಳ್ತಾಳೆ ಮೀನಾ. ಅವ್ರು ಮಾತಾಡ್ತಿರೋದು ನನಗೇನು ಕೇಳಿಸ್ತಾ ಇಲ್ಲ ಮೀನಾ, ನಾನು ಹಲೋ ಹಲೋ ಅಂತ ಎಷ್ಟೊಂದು ಸರಿ ಮಾಡಿ ನೋಡಿದೆ, ಅವ್ರೇನು ಮಾತೇ ಆಡಲಿಲ್ಲ ಅಂತಾನೆ ಸೂರ್ಯ. ಈ ಕಡೆ ಪುರೋಹಿತರು, ರಾಯರೇ ಪತ್ರಿಕೆಯನ್ನು ಓದ್ಬಿಡ್ಲ ಅಂತ ಕೇಳ್ತಾರೆ. ಸರಿ ಓದ್ಬಿಡಿ ಅಂತ ಹೇಳ್ತಾರೆ ರಂಗನಾಥ್ ಅವರು. ಲಗ್ನ ಪತ್ರಿಕೆಯನ್ನು ಪುರೋಹಿತರು ಓದ್ತಾರೆ. ಹಾಗೇನೆ ಉಂಗುರ ಬದಲಾಯಿಸ್ಕೊಡಿ ಅಂತ ಹೇಳ್ತಾರೆ. ಮನೋಜ್ ಮತ್ತೆ ಹರಿಣಿ ಉಂಗುರ ಬದಲಾಯಿಸ್ಕೋತಾರೆ. ರವಿ ಫೋಟೋ ತೆಗಿತಿರ್ತಾನೆ. ಮನೋಜ್ ಮತ್ತೆ ಹರಿಣಿ ಎಲ್ಲರ ಹತ್ರನೂ ಆಶೀರ್ವಾದ ತಗೋತಾರೆ. ಶಾಂತಿ ತುಂಬಾನೇ ಖುಷಿ ಪಡ್ತಾಳೆ. ರವಿ, ಶ್ರುತಿ, ಸೂರ್ಯ, ಮೀನಾ ಎಲ್ಲರೂ ಮನೋಜ್ ಮತ್ತೆ ಹರಿಣಿಗೆ ಶುಭಾಶಯಗಳನ್ನ ಹೇಳ್ತಾರೆ. ಹಾಗೇನೆ ಶ್ವೇತನು ಕೂಡ ಕಾಂಗ್ರೆಸ್ ಹೇಳ್ತಾಳೆ. ಎಲ್ಲ ಒಳ್ಳೆ ರೀತಿಯಿಂದಲೇ ನಡೀತು, ನಮಗೆ ತುಂಬಾ ಸಂತೋಷ ಆಗ್ತಿದೆ. ಈ ಥರ ಕುಟುಂಬಕ್ಕೆ ನನ್ನ ಮಗಳು ಸೊಸೆಯಾಗಿ ಬರ್ತಿದ್ದಾಳೆ, ನಿಮ್ಮ ನೋಡ್ತಿದ್ರೇ ನಮ್ಗೆ ಸಂತೋಷ ಆಗುತ್ತೆ ಅಂತ ಹರಿಣಿ ತಂದೆ ಹೇಳ್ತಾರೆ. ಇಂಥ ಒಳ್ಳೆ ಹುಡುಗಿನ ನನ್ನ ಮಗನ ಕೊಡ್ತಿದ್ದೀರಾ, ನನಗೂ ತುಂಬಾ ಖುಷಿ ಆಯಿತು ಅಂತಾಳೆ ಶಾಂತಿ. ಅಂಕಲ್, ಆಂಟಿ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಲ್ವಾ ಅಂತ ಕೇಳ್ತಾಳೆ ಹರಿಣಿ. ನಾನು ಸರ್ವಿಸಲ್ಲಿ ಇರಬೇಕಾದ್ರೆ ಇತ್ತಮ್ಮ, ಮತ್ತೆ ಅದನ್ನು ರಿನ್ಯೂವಲ್ ಮಾಡಿಸ್ಬೇಕು ಅಂತಾರೆ ರಂಗನಾಥ್ ಅವರು. ನನ್ನ ಹತ್ರ ಇಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ. ಎಲ್ಲರೂ ಮಲೇಷಿಯಾಗೆ ಹೋಗೋಣ ಅಂತ ಪಾಸ್ಪೋರ್ಟ್ ರೆಡಿ ಮಾಡಿಸ್ಕೊಳಕ್ಕೆ ಹೋಗಿದ್ವಿ, ಆದರೆ ಆ ಪಾರ್ಲರ್ ಅಮ್ಮ ಏಮಾರಿಸ್ಬಿಟ್ಲು. ಹಾಗಂತ ಸೂರ್ಯ ಹೇಳ್ತಿರೋವಾಗ ಎಲ್ಲರೂ ಮೌನವಾಗ್ತಾರೆ. ಲೇ ಸುಮ್ಮನಿರೋ, ಏನಾದರೂ ಹೇಳ್ತಾನೆ ಇರಬೇಡ ಅಂತಾಳೆ ಶಾಂತಿ. ಅಂಕಲ್, ಆದಷ್ಟು ಬೇಗ ನೀವು ಪಾಸ್ಪೋರ್ಟ್ನ ತಗೊಳ್ಳಿ, ಮದುವೆ ಆಗ್ತಿದ್ದಂಗೆನೆ ಖಂಡಿತ ನೀವು ಅಮೆರಿಕಾಗೆ ಬರಬೇಕು ಅಂತಾಳೆ ಹರಿಣಿ. ಖಂಡಿತ ಬರ್ತೀವಮ್ಮ ಅಂತಾರೆ ರಂಗನಾಥ್ ಅವರು. ನನ್ನ ರಾಶಿಲೇ ಇದೆ, ಸಮುದ್ರ ದಾಟಿ ಹೋಗೋ ಯೋಗ ಇದೆ ಅಂತ ವರ್ಷ ನಾನು ಹೋಗೋಕ್ಕೆ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ನನ್ನ ಮಗ ಮನೋಜ್ ಕಡೆಯಿಂದ ಆ ಯೋಗ ಬಂದ್ಬಿಟ್ಟಿದೆ ಅಂತ ಶಾಂತಿ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಸರಿನಮ್ಮ, ನಾವು ಖಂಡಿತ ಬರ್ತೀವಿ ಅಂತಾರೆ ರಂಗನಾಥ್ ಅವರು. ಸೂರ್ಯ, ಮೀನಾ, ರವಿ, ಶ್ರುತಿ ನೀವೆಲ್ಲರೂ ಖಂಡಿತ ಬರಬೇಕು ಅಂತಾಳೆ ಹರಿಣಿ. ಬರ್ತೀವಿ ಅಂತಾನೆ ರವಿ. ಶೋರ್, ನಾನು US ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ, ಅಲ್ಲಿಗೆ ಬಂದರೆ ನನ್ನ ಫೇವ್ರೇಟ್ ಪ್ಲೇಸ್ ನಾನು ನೋಡಬೇಕು ಅಂತಾಳೆ. ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ, ಹೇಗೆ ಬರೋಕ್ಕಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ, ಒಳ್ಳೇದೇ ಆಯ್ತಲ್ವೇನೋ, ನಾವೆಲ್ಲರೂ ಅಮೆರಿಕಾಗೆ ಹೋಗಿ ಫೋಟೋ ತೆಗೆದು ಕಳಿಸ್ತೀವಿ, ಅದನ್ನು ನೋಡ್ಕೊಂಡೇನೆ ನೀವಿಬ್ಬರು ಈ ಮನೆಗೆ ಕವಲಾಗಿದ್ಬಿಡಿ ಅಂತಾಳೆ ಶಾಂತಿ. ಪಾಸ್ಪೋರ್ಟ್ ತಗೊಳ್ಳೋದು ಅಷ್ಟೊಂದು ಕಷ್ಟ ಅಲ್ಲ, ತುಂಬಾ ಈಸಿ, ನೀವಿಬ್ಬರು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಬೇಗ ಬಂದ್ಬಿಡುತ್ತೆ ಅಂತಾಳೆ ಹರಿಣಿ. ಸರಿ ಅಂತಾಳೆ ಮೀನಾ. ನಾವಿನ್ನೂ ಒಂದು 3-4 ದಿನ ಇದೇ ಇರ್ತೀವಿ, ನಂತರ ಅಮೆರಿಕಾಗೆ ಹೋಗ್ತೀವಿ ಹಾಗಂತ ಹರಿಣಿ ತಂದೆ ಹೇಳ್ತಾರೆ. ಹಾಗಾದರೆ ಹರಿಣಿ, ನಾವಿಬ್ಬರು ಮಾತಾಡ್ಕೋಬೋದಲ್ವಾ ಅಂತ ಮನೋಜ ಕೇಳ್ತಾನೆ. ನಾನು ನಿಮ್ಮ ಫಿಯಾನ್ಸಿ, ನಾವಿಬ್ಬರು ಜೊತೆಯಲ್ಲಿ ಹೊರಗಡೆ ಎಲ್ಲ ಓಡಾಡೋಣ ಅಂತಾಳೆ. ಸರಿ, ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತಾನೆ. ನಮಗೆ ಟಯರ್ಡ್ ಆಗಿದೆ, ನಾವಿನ್ನು ಬರ್ತೀವಿ ಅಂತ ಎಲ್ಲರೂ ಹೊರಡ್ತಾರೆ. ಹರಿಣಿ, ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಮನೋಜ ಹೇಳ್ತಾನೆ. ಮನೋಜ ಅವರಿಬ್ಬರೇ ತಗೋಬೇಕು ಅಂತ ಆಸೆ ಪಟ್ಟಿರ್ತಾನೆ, ಆದರೆ ಎಲ್ಲರೂ ಅಲ್ಲಿರ್ತಾರೆ. ನಾವಿಬ್ಬರೇ ತಗೊಳ್ಳೋಣ ಬಾ ಈ ಕಡೆ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಅಲ್ಲೂ ಕೂಡ ಎಲ್ಲರೂ ಇರ್ತಾರೆ. ಇನ್ನೊಂದು ಕಡೆ ಹೋಗಿ ಮನೋಜ ಹರಿಣಿ ಸೆಲ್ಫಿ ತಗೋತಾರೆ. ನಾವಿನ್ನು ಬರ್ತೀವಿ ಅಂತ ಹರಿಣಿ ಮನೆಯವರು ಹೊರಟೋಗ್ತಾರೆ. ಶಾಂತಿ ಮನೋಜನ ಹಿಡ್ಕೊಂಡು ತಿರುಗಿಸ್ತಾ ಅಲ್ಲಿ ಮನೋಜ ಅಂದ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಅಯ್ಯೋ ನನ್ನ ಮುದ್ದು ರಾಜ ಕಣೋ ನೀನು, ನಾನು ನಂಬಿರೋ ದೇವರು
ನಮ್ಮನ್ನ ಕೈ ಬಿಡ್ಲಿಲ್ಲ. ಹೇಗೋ ನಿನ್ ಮದ್ವೆ ಆಗ್ತಿದೆ ಕಣೋ. ಹರಿಣಿ ಕೂಡ ತುಂಬಾನೇ ಚೆನ್ನಾಗಿದ್ದಾಳೆ. ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಸಿಗ್ತಾಳೆ ಅಂತ ನಿನ್ ಜಾತಕದಲ್ಲೇ ಇದೆ. ಹಾಗನ್ಕೊಂಡು ಖುಷಿ ಪಡ್ಕೊಂಡು ಹೇಳ್ತಿರೋವಾಗ ಸೂರ್ಯ, ಏನ್ ಸಕ್ರೆ ಅದೇನ್ ಜಾತಕನ ಏನೋ ದಿನಕ್ಕೊಂದೊಂದು ಹೇಳ್ತಾನೆ ಇರ್ತೀರಲ್ಲ ಅಂತಾನೆ. ಇನ್ನು ಏನೇನು ಹೇಳ್ತೀರಾ ಅಂತ ಕೇಳ್ತಾನೆ. ಲೈ, ನಿನ್ಗೆ ಎಷ್ಟು ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಸಿಕ್ಕಿದ್ದಾಳೆ. ಶ್ವೇತಾ, ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಕಣಮ್ಮ ಅಂತಾಳೆ ಶಾಂತಿ. ಅದೆಲ್ಲ ಏನಕ್ಕೆ ದೊಡ್ಡಮ್ಮ ಹಾಗಂತ ಶ್ವೇತಾ ಹೇಳ್ತಾಳೆ. ನಿನ್ನಿಂದನೇನಮ್ಮ ನನ್ನ ಮಗನಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿರೋದು. ಮೊದಲೇನೆ ಈ ಥರ ಮದುವೆ ಆಗ್ತಿದ್ದು ಆ ಪಾರ್ಲರ್ನೋಳು ನಮ್ಮನ್ನೆಲ್ಲ ಏಮರ್ಸ್ಬಿಟ್ಲು ಅಂತಾಳೆ. ನೀನೇ ಹೋಗಿ ಯಾಮಾರ್ಬಿಟ್ಟೆ ಅಂತ ಹೇಳು ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಏನೋ ದೃಷ್ಟಿ ಹೋದಂಗಾಯ್ತು ಬಿಡಿ ಅಂತಾಳೆ ಶಾಂತಿ. ಮನೋಜ್, ಇನ್ಮೇಲೆ ಕಣೋ ನಿನಗೆ ಹೊಸ ಜೀವನ ಶುರುವಾಗೋದು. ನಾನು ನೆನ್ನೆನೂ ಕೂಡ ಒಂದು ವಿಡಿಯೋ ನೋಡಿದೆ ಕಣೋ. ನಿನ್ನ ರಾಶಿ ನಕ್ಷತ್ರಕ್ಕೆ ನೀನು ಎಲ್ಲೋ ಹೋಗ್ತೀಯಾ, ಅದೆಲ್ಲ ನಿಜ ಆಗ್ತಿದೆ ಕಣೋ ಹಾಗಂತ ಶಾಂತಿ ಹೇಳ್ತಿರುವಾಗ, ಅಮ್ಮ ನನ್ನ ರೇಂಜ್ಗೆ ಈಗಮ್ಮ ನನ್ನ ಲೈಫೆಲ್ಲ ಬದಲಾಗ್ತಿರೋದು ಹಾಗಂತ ಮನೋಜ ಹೇಳ್ತಾನೆ. ಶ್ವೇತಾ, ನಾಳೆ ಅವ್ರನ್ನೆಲ್ಲ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಬಂದುಬಿಡಮ್ಮ. ಎಲ್ಲರೂ ಸೇರಿ ಒಳ್ಳೊಳ್ಳೆ ಅಡುಗೆ ಮಾಡೋಣ ಅಂತಾಳೆ ಶಾಂತಿ. ಸರಿ ಬನ್ನಿ ನಾವೆಲ್ಲರೂ ಊಟ ಮಾಡೋಣ ಅಂತಾಳೆ ಶಾಂತಿ. ಈ ಕಡೆ ಮನೋಜ ಹರಿಣಿ ಫೋಟೋ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಶಾಂತಿ ಯಾರ್ಯಾರಿಗೆ ಪತ್ರಿಕೆ ಕೊಡಬೇಕು ಅಂತ ಲಿಸ್ಟ್ ಮಾಡ್ತಿರ್ತಾಳೆ. ಆಗ ರವಿ ಅಲ್ಲಿಗೆ ಬಂದ್ಬಿಟ್ಟು, ಏನಮ್ಮ ನೀನು ಇನ್ನೂ ಡೇಟೇ ಸರಿಯಾಗಿ ಕೊಟ್ಟಿಲ್ಲ, ಆಗ್ಲೇ ಪತ್ರಿಕೆ ಯಾರಿಗೆ ಕೊಡಬೇಕು ಅಂತ ಲಿಸ್ಟ್ ಮಾಡ್ತಿದೀಯಲ್ಲ ಅಂತಾನೆ. ಲೈ, ಮದುವೆ ಏನು ಚುಟ್ಕಿ ಹೊಡೆಯೋದ್ರೊಳಗಾಗಿ ಬಂದ್ಬಿಡುತ್ತೆ, ನಾವೆಲ್ಲನೂ ರೆಡಿ ಮಾಡ್ಕೋಬೇಕು ತಾನೆ ಅಂತಾಳೆ ಶಾಂತಿ. ಹೇಗಂದ್ರೆ ಬಂದ್ಬಿಡುತ್ತೆ ಅಂತ ಸೂರ್ಯ ಕೇಳ್ತಾನೆ. ಲೇ, ದಿನಗಳು ಕಳೀತಾನೆ ಇರ್ತವೆ ಕಣೋ, ಎಲ್ಲ ಏರ್ಪಾಡ್ನು ಈಗಿನಿಂದನೇ ಶುರು ಮಾಡ್ಕೋಬೇಕು. ಮೊದಲನೇ ಸರಿ ಮನೋಜ್ಗೆ ಮದುವೆ ಆಯ್ತಲ್ಲ, ಅದು ಯಾವುದು ಸರಿ ಹೋಗ್ಲಿಲ್ಲ. ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಮಾಡಿಬಿಟ್ವಿ. ಆದ್ರೆ ಈಗ ನಡೆಯುತ್ತಲ್ಲ ಮದುವೆ, ಅದು ನಾವು ಮರೀಲೇಬಾರ್ದು ಹಾಗಂತ ಶಾಂತಿ ಹೇಳ್ತಿರುವಾಗ ಸೂರ್ಯ, ಮೊದಲನೇ ಮದುವೆನ ಮಡಿಯೋಕ್ಕಾಗದೇ ಇರೋ ಥರ ತಾನೇ ಪಾರ್ಲರಮ್ಮ ಮಾಡೋಗಿದ್ದು ಅಂತಾನೆ. ಈ ಕಡೆ ಎಲ್ಲರೂ ಮಾತಾಡ್ತಿರೋವಾಗ ಮನೋಜ ತಾನೊಬ್ಬನೇ ನಗ್ತಾ ಇರ್ತಾನೆ. ಲೇ, ಏನೋ ಫೋನ್ ನೋಡ್ಕೊಂಡು ಒಬ್ಬೊಬ್ಬನೇ ನಗ್ತಿದ್ಯಾ ಅಂತಾನೆ ರವಿ. ಹರಿಣಿ ಜೊತೆ ಚಾಟ್ ಮಾಡ್ತಿದ್ದೀನಿ ಅಂತಾನೆ ಮನೋಜ. ಓ, ಆಗಲೇ ಚಾಟಿಂಗ್ ಶುರುವಾಗೋಯ್ತಾ ಅಂತಾಳೆ ಶ್ರುತಿ. ಈಗ ತಾನೇ ಒಂದು ಕವಿತೆನ ಕಳಿಸ್ತೆ ಅಂತಾನೆ. ಎಂಥ ಕವಿತೆ? ಅವತ್ತು ಪಿಜ್ಜಾ ಫಿಶ್ಶು ಅಂತೆಲ್ಲ ಹೇಳ್ತಿದ್ಯಲ್ಲ ಆ ಥರದ್ದ ಅಂತಾನೆ ರವಿ. ಶ್ರುತಿ, ರವಿ, ಸೂರ್ಯ, ಮೀನಾ ಎಲ್ಲರೂ ನಗ್ತಾ ಇರ್ತಾರೆ. ಈ ಸರಿ ನಮ್ಮ ಸಂಬಂಧಿಕರಿಗೆ ಒಳ್ಳೆ ಬಟ್ಟೆಗಳನ್ನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಶ್ರುತಿ, ನಿಮ್ಮ ಅಪ್ಪ ಅಮ್ಮನಿಗೂ ಒಳ್ಳೆ ಡ್ರೆಸ್ ತಗೊಡ್ತೀನಮ್ಮ ಅಂತಾಳೆ ಶಾಂತಿ. ಆಗ ರವಿ, ಅಮ್ಮ ಮೀನಾ ಅದಕ್ಕೆ ಮನೆಯಲ್ಲೂ ಕುಸುಮ ಆಂಟಿ, ಮಂಜ, ಕನಕ ಎಲ್ಲರೂ ಇದ್ದಾರೆ ಅಂತಾನೆ. ಹೌದೌದು, ಅವರೇನು ತುಂಬ ದೊಡ್ಡ ವ್ಯಕ್ತಿಗಳು ನೋಡು, ಅದಕ್ಕೆ ಅವ್ರಿಗೆಲ್ಲ ಬಟ್ಟೆ ತೆಗೆದುಕೊಡ್ಬೇಕಾ? ಅವ್ರದ್ದೇನು ದೊಡ್ಡ ರಾಯಲ್ ಫ್ಯಾಮಿಲಿನ ಅಂತಾಳೆ ಶಾಂತಿ. ಆಗ ಸೂರ್ಯ, ಸಕ್ರೆ ನಿಮ್ಮ ಮಗನ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡಿ, ನಮ್ಮ ಕುಟುಂಬಕ್ಕೆ ಬಟ್ಟೆ ತಗೊಳ್ಳೋ ಯೋಚನೆ ಎಲ್ಲ ಮಾಡಕ್ ಹೋಗ್ಬೇಡಿ. ಅವ್ನು ಹಾಗಂತಿರುವಾಗ, ಅತ್ತೆ ನಮ್ಮ ಮನೆಯವ್ರಿಗೆಲ್ಲ ನೀವು ಡ್ರೆಸ್ ತಗೊಳ್ಳೋದೇನು ಬೇಕಾಗಿಲ್ಲ, ನೀವು ತಗೊಳ್ತೀರಾ ಅಂತ ನಾವು ಅಂದ್ಕೊಂಡು ಇಲ್ಲ, ಮತ್ತೊಬ್ರ ಹತ್ರ ಬಟ್ಟೆ ತೆಗೆಸ್ಕೊಳ್ಳೋ ಅಗತ್ಯ ನಮ್ಗೇನು ಇಲ್ಲ ಅಂತಾಳೆ. ಆಗ ಶ್ರುತಿ, ಅತ್ತೆ ನಮ್ಮನೆಯವ್ರಿಗೂ ನೀವು ಬಟ್ಟೆ ತಗೊಳ್ಳೋದೇನು ಬೇಕಾಗಿಲ್ಲ. ಅವಳು ಹಾಗಂತಿರುವಾಗ, ಯಾಕಮ್ಮ ಅಂತಾಳೆ ಶಾಂತಿ. ಮೀನಾ ಅವ್ರ ಫ್ಯಾಮಿಲಿ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೀನಾ ಅವ್ರ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿ ಥರನೇ ಹಾಗಂತ ಶ್ರುತಿ ಹೇಳ್ತಿರೋವಾಗ, ನಾನು ಮಾತಾಡ್ತಿರೋವಾಗ ಮಾತ್ರ ಎಲ್ಲರೂ ಒಂದಾಗ್ಬಿಡಿ ಅಂತಾಳೆ ಶಾಂತಿ. ಅದನ್ನೆಲ್ಲ ನೀವೇ ಶುರು ಮಾಡಿದ್ದು ಅಂತಾನೆ ಸೂರ್ಯ. ಈಗ ಯಾರ್ಯಾರನ್ನ ಕರಿಬೇಕು ಅಂತ ಲಿಸ್ಟ್ ಮಾಡ್ತಿದ್ದೀನಿ, ಅಷ್ಟನ್ನು ಮಾತ್ರ ಮಾಡ್ತೀನಿ ಅಂತಾಳೆ ಶಾಂತಿ. ಆಗ ಮನೋಜ, ಅಮ್ಮ ಸುಮ್ಮನೆ ಎಲ್ಲರೂ ಕರಿತಿರ್ಬೇಡ, ನಮ್ಮ ಸ್ಟೇಟಸ್ಗೆ ಯಾರು ಹೊಂದಿಕೆ ಆಗ್ತಾರೆ ಅವ್ರನ್ನ ಮಾತ್ರ ಕರಿ. ಅಪ್ಪನಿಗೇನು VIP ಫ್ರೆಂಡ್ಸ್ ಇದ್ದಾರೆ, ಕೇಶವ ಮಾತ್ರ ತಾನೇ ಇರೋದು ಅಂತಾನೆ. ಆಗ ಸೂರ್ಯ, ಏನೋ ಕೊಬ್ಬ ನಿನಗೆ, ಏನೋ ಕೇಶವ ಅಂತ ಹೇಳ್ತಿದೀಯಾ? ಅವ್ರ ವಯಸ್ಸೇನೋ ನಿನ್ನ ವಯಸ್ಸೇನೋ? ಕೇಶವ ಅಂಕಲು ಅಪ್ಪನು 40-50 ವರ್ಷದಿಂದ ಫ್ರೆಂಡ್ಸ್ ಆಗಿದ್ದಾರೆ. ಅವರು ನಿಜವಾದ ಫ್ರೆಂಡ್ಸು. ನೀನು ಹೇಳ್ತಿದೆಯಲ್ಲ ದೊಡ್ಡ ಸ್ಟೇಟಸ್ಸು, ಅದನ್ನ ನೋಡ್ಕೊಂಡು ಬಂದವರೆಲ್ಲ ಊರು ತುಂಬ ಎಷ್ಟೊಂದು ದುಡ್ಡಿರೋರನ್ನ ನಾನು ನೋಡಿದ್ದೀನಿ, ಆ ಥರದವ್ರಲ್ಲ ಕಣೋ ಅಂತಾನೆ. ಆಗ ರವಿ, ಏನೋ ಅಮೆರಿಕ ಅಳಿ ಆಗ್ತಿದ್ದೀನಿ ಅಂತ ಕೊಡ್ತಿದ್ಯಾ ಅಂತಾನೆ. ರೇ, ಈ ಲೆವೆಲ್ಗೆ ನೀನು ಬರೋಕ್ಕೆ ಕಾರಣನೇ ಅಪ್ಪ, ಅದನ್ನ ಮರಿಬೇಡ ಅಂತಾನೆ ಸೂರ್ಯ. ಆಗಲಿಗೆ ರಂಗನಾಥ್ ಅವರು ಬರ್ತಾರೆ. ಶಾಂತಿ, ನಿಶ್ಚಿತಾರ್ಥ ಎಲ್ಲ ಮುಗೀತು, ಅದು ಸಂತೋಷನೇ. ಆದರೆ ಮದುವೆಗೂ ಮುಂಚೆ ಡೈವರ್ಸ್ ಪೇಪರ್ ನಮ್ಮ ಕೈಗೆ ಬರಬೇಕು, ಅದು ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಅಪ್ಪ ಅದು ಬಂದು ಅಂತ ಮನೋಜ ಹೇಳಕ್ಕೆ ಬರ್ತಾನೆ. ಇಲ್ಲ ಇರೋ, ಅವ್ರಿಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ ಅಂತಾಳೆ ಶಾಂತಿ. ಹಾಗಲ್ಲ ರೀ, ಅವತ್ತು ಕೋರ್ಟ್ಗೆ ಹೋಗಿದ್ವಲ್ಲ ಅಂತಾಳೆ. ಯಾವಾಗ ಅಂತಾರೆ ರಂಗನಾಥ್ ಅವರು. ಅವತ್ತು ಹೋಗಿದ್ವಲ್ಲ ರೀ, ಕೇಸು ಕೋರ್ಟಿಗೆ ಬಂದಿದೆ. ಅವತ್ತು ಕೌನ್ಸಿಲಿಂಗ್ ಹೋಗಿದ್ರಲ್ಲ, ಅದೆಲ್ಲ ಮುಗೀತಲ್ಲ. ಕೌನ್ಸಿಲಿಂಗ್ನಲ್ಲಿ ಮನೋಜ್ ರೋಹಿಣಿ ಒಂದಾಗಿ ಬಾಳೋದು ಬೇಡ, ಅವ್ರಿಗೆ ಡಿವೋರ್ಸ್ ಆಗೋದೇ ಸರಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಅವಳು ಹಾಗಂತಿರುವಾಗ, ಹೌದಾ ಅಂತಾರೆ ರಂಗನಾಥ್ ಅವರು. ಹೌದು ರೀ, ಜಡ್ಜು ಕೂಡ ಅದನ್ನು ಓದಿ ಹೇಳಿದ್ರು, ಎಲ್ಲ ನಮ್ಮ ಪರವಾಗೇ ಇದೆ ಅಂತಾಳೆ. ಸರಿ, ಇದನ್ನೆಲ್ಲ ಯಾಕೆ ನೀನು ನನಗೆ ಮೊದಲೇ ಹೇಳಲಿಲ್ಲ ಅಂತಾರೆ ರಂಗನಾಥ್ ಅವರು. ನಿಶ್ಚಿತಾರ್ಥದ ಕೆಲಸ ಇತ್ತಲ್ಲ, ಅದಕ್ಕೆ ಹೇಳೋಕ್ಕಾಗಲಿಲ್ಲ ಅಂತಾಳೆ ಶಾಂತಿ. ನಾನು ಕೂಡ ಹೇಳೋದನ್ನ ಮರ್ತ್ಬಿಟ್ಟೆ ಅಂತಾಳೆ. ಹಾಗಾದರೆ ಡೈವರ್ಸ್ ಸಿಕ್ಬಿಡುತ್ತಾ ಅಂತಾನೆ ಸೂರ್ಯ. ಡೈವರ್ಸು ಸಿಕ್ಕೋ ಥರನೇ ಇದೆ ಅಂತಾಳೆ. ಅದೇನು ಸಕ್ಕರೆ ಸಿಕ್ಕೋ ಥರ ಅಂತಾನೆ ಸೂರ್ಯ. ಲೇ, ಇವರಿಬ್ರು ಸೇರಿ ಬಾಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರಲ್ವಾ, ಮತ್ತಿನ್ನೇನು ಆ ಪೇಪರ್ನಲ್ಲಿ ಜಡ್ಜ್ ಸೈನ್ ಮಾಡಿದ್ರೆ ಮುಗೀತು, ಡೈವರ್ಸ್ ಸಿಕ್ತಂಗೇನೆ ಅಂತಾಳೆ ಶಾಂತಿ. ಇದು ಒಳ್ಳೆ ವಿಷಯನೇ, ಡೈವರ್ಸ್ ಸಿಗ್ತಾನೆ ಮದುವೆ ಮಾಡಬಾರ್ದು, ಹಾಗೇನಾದರೂ ಮಾಡಿದ್ರೆ ನಮಗೆಲ್ಲ ಎಷ್ಟು ಕೆಟ್ಟ ಹೆಸರು ಗೊತ್ತಾ ನಿನಗೆ ಅಂತಾರೆ. ಆಗ ಮೀನಾ, ಹೌದು ಮಾವ,
ಡೈವರ್ಸ್ ಸಿಕ್ಬಿಟ್ರೆ ರೋಹಿಣಿ ಏನು ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಮತ್ತೆ ಯಾವ್ದಾದ್ರು ವುಮೆನ್ಸ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬಿಡ್ತಾಳೆ ಅಂತಾಳೆ ಶ್ರುತಿ. ಮದ್ವೆ ಸಮಯದಲ್ಲಿ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ, ಅದಕ್ಕೆ ಮದ್ವೆಗೂ ಮುಂಚೆ ಡೈವರ್ಸ್ ಸಿಕ್ಬಿಟ್ರೆ ಅವಳ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಾಳೆ ಮೀನಾ. ಅದೆಲ್ಲ ಸಿಗುತ್ತೆ ಅಂತಾಳೆ ಶಾಂತಿ. ನೀವು ಅದನ್ನೇ ಹೇಳ್ತಾ ಇರ್ಬೇಡಿ ಅಂತಿರುವಾಗ ಸೂರ್ಯ, ನೋಡ್ದೇನಪ್ಪ, ನಾವು ಕೋರ್ಟ್ಗೆ ಇವರಿಬ್ರ ಜೊತೆ ತಿರುಗ್ತಾನೆ ಇದೀವಿ, ಈ ವಿಷಯದ ಬಗ್ಗೆ ಒಂದು ಮಾತು ಹೇಳಿಲ್ಲ ನಮಗೆ ಅಂತಾನೆ. ಈಗ ಹೇಳ್ತಿದ್ದೀನಲ್ಲೋ, ಜಡ್ಜ್ ಸೈನ್ ಮಾಡಿಕೊಟ್ರೆ ಮುಗೀತು ಹಾಗಂತ ಶಾಂತಿ ಹೇಳ್ತಾಳೆ. ಹಾಗಾದರೆ ರೋಹಿಣಿ ಯಾವ ಪ್ಲಾನ್ನು ಮಾಡದೆ ಸ್ವಲ್ಪ ದಿನದಿಂದ ಸುಮ್ಮನೆ ಇದ್ಬಿಟ್ಟಿದ್ದಾಳ ಅಂತ ಕೇಳ್ತಾಳೆ ಶ್ರುತಿ. ಹೌದಲ್ವಾ, ಇಲ್ಲಾಂದರೆ ನಿಶ್ಚಿತಾರ್ಥಕ್ಕೂ ಮುಂಚೆ ಬಂದು ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋಳು, ಡೈವರ್ಸ್ ಸಿಗ್ತಿದೆಯಲ್ಲ ಅದಕ್ಕೇನೋ ಸುಮ್ಮನೆ ಇರಬೇಕು ಅಂತಾಳೆ ಮೀನಾ. ಹಾಗಾದರೆ ಹೇಗಿದ್ರು ಡೈವರ್ಸ್ ಸಿಕ್ಬಿಡುತ್ತಲ್ಲ, ಡೇಟ್ ಫಿಕ್ಸ್ ಮಾಡಿಸ್ಬಿಡೋಣ ಅಂತಾರೆ ರಂಗನಾಥ್ ಅವರು. ಸರಿ ರೀ, ಜ್ಯೋತಿಷಿಗಳನ್ನ ನೋಡಿ ಫಿಕ್ಸ್ ಮಾಡಿಸೋಣ ಅಂತಾಳೆ ಶಾಂತಿ. ಅಂದ್ಬಿಟ್ಟು ಎಲ್ಲರೂ ಎದ್ದೋಗ್ತಾರೆ. ಈ ಕಡೆ ಮನೋಜ ಅಮ್ಮ ಅನ್ಕೊಂಡು ಬರ್ತಾನೆ. ಲೇ, ಜೋರಾಗಿ ಮಾತಾಡಬೇಡ್ವೋ ಬಾ ಅಂತೇಳಿ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಶಾಂತಿ. ಮದುವೆ ಮುಗಿಯೋವರೆಗೂ ಈ ವಿಷಯ ನಿನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತಾಳೆ. ಈ ಕಡೆ ತಾರಾ ಆಫೀಸಿಗೆ ಬರ್ತಾಳೆ. ಹಿಂದೆಯಿಂದ ಮಂಜುನ ಮುಟ್ತಾಳೆ. ಆಗ ಮಂಜ ಎದ್ದು ನಿಂತ್ಕೋತಾನೆ. ಇದನ್ನೇ ಬೇಡ ಅಂತ ಹೇಳ್ತಿರೋದು, ಏನಕ್ಕೆ ನಾನು ನೋಡಿದ ತಕ್ಷಣ ಎದ್ದು ನಿಂತ್ಕೋತೀರಾ ಅಂತ ಕೇಳ್ತಾಳೆ. ಹಾಗಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ಮಂಜ. ನೀವು ಹೀಗೆ ನಡ್ಕೋತಿದ್ರೆ ನಾನು ಇಲ್ಲಿ ವರ್ಕ್ ಮಾಡಲ್ಲ ಅಂತ ನಾಳೆ ನಮ್ಮ ಡ್ಯಾಡಿಗೆ ಹೇಳ್ತೀನಿ ಅಂತಾಳೆ. ಏ ತಾರಾ, ಹಾಗೇನಾದ್ರೂ ಮಾಡ್ಬಿಟ್ಟಿರಾ? ನಾನು ಸುಮ್ಮನೆ ಹೇಳ್ದೆ ಅಂತಾನೆ ಮಂಜು. ಸರಿ, ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಬಾ ಅಂತಾಳೆ. ಏನ್ ಮಾತಾಡ್ಬೇಕು? ಆಫೀಸ್ ವಿಷಯನಾ ಅಂತ ಕೇಳ್ತಾನೆ. ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಾಳೆ ತಾರಾ. ಸರಿ, ಏನ್ ಮಾತಾಡ್ಬೇಕು ಹೇಳು ಅಂತಾನೆ ಮಂಜು. ನನ್ನ ಬಗ್ಗೆ ಎಲ್ಲ ವಿಷಯನೂ ನಿಮ್ಗೆ ಗೊತ್ತಾ ಅಂತ ಕೇಳ್ತಾಳೆ. ನಿನ್ನ ಬಗ್ಗೆ ಗೊತ್ತಲ್ಲ, ನಿಮ್ಮ ಹೆಸರು ತಾರಾ, ಏಜು 23, ಫಾರಿನ್ಗೆ ಹೋಗಿ ಬಿಸ್ನೆಸ್ ಬಗ್ಗೆ ಓದ್ಕೊಂಡಿದ್ದೀರಾ. ನಿಮಗೆ ರೋಸ್ ಕಲರ್ ಅಂದರೆ ಇಷ್ಟ, ಶಾಪಿಂಗ್ ಅಂದರೆ ಇಷ್ಟ, ಚಾಕ್ಲೇಟ್ ಅಂದರೆ ಇಷ್ಟ, ಫ್ರೆಂಡ್ಸ್ಗೆ ಗಿಫ್ಟ್ ಮಾಡೋದು ಅಂದರೆ ಇಷ್ಟ, ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತೀರಾ. ಆ್ಯಂಡ್ ಮೈ ಲವ್ ಕ್ಯೂಟ್ ಗರ್ಲ್ ಅಂತಾನೆ. ಓಕೆ ಅಲ್ವಾ ಅಂತ ಇರೋವಾಗ, ಇದೆಲ್ಲ ಓಕೆ, ಆದರೆ ನಾನೀಗ ನಿಮ್ಗೆ ಹೇಳ್ತಿರೋ ವಿಷಯನೇ ಬೇರೆ ಅಂತಾಳೆ ತಾರಾ. ನಿಮಗೆ ನಮ್ಮಪ್ಪ ಯಾರು ಅಂತ ಗೊತ್ತು, ನಮ್ಮಮ್ಮ ಯಾರು ಅಂತ ಗೊತ್ತಿಲ್ಲ ಅಲ್ವಾ ಅಂತಾಳೆ. ಹೌದು, ನೀನು ಅವ್ರ ಬಗ್ಗೆ ಹೇಳಲೇ ಇಲ್ವಲ್ಲ ಅಂತಾನೆ ಮಂಜ. ಕೆಲವೊಂದ್ಸರಿ ನಿಮ್ಮ ಅಮ್ಮನ ಬಗ್ಗೆ ಕೇಳೋಣ ಅಂತ ಅನ್ಕೊಂಡೆ, ನಿಮಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಹಾಗಂತ ಮಂಜು ಹೇಳ್ತಿರೋವಾಗ, ನಮ್ಮಮ್ಮ ನಮ್ಮೊಬ್ಬ ಒಳ್ಳೆ ಅಮ್ಮ ಆಗಿ ಇರಲಿಲ್ಲ, ಅವರು ಒಬ್ಬ ಒಳ್ಳೆ ಪರ್ಸನ್ ಅಲ್ಲ ಅಂತಾಳೆ. ಯಾಕೆ ಆ ರೀತಿ ಹೇಳ್ತಿದ್ದೀರಾ ಅಂತ ಕೇಳ್ತಾನೆ ಮಂಜ. ನಮ್ಮಮ್ಮ ಯಾರು ಅಂತ ಗೊತ್ತಾದರೆ ನಿನಗೆ ಅರ್ಥ ಆಗುತ್ತೆ ಅಂತಾಳೆ. ಇವರೇ ನಮ್ಮಮ್ಮ ಅಂತ ವಿಶಾಲು ಫೋಟೋ ತೋರಿಸ್ತಾಳೆ. ವಿಶಾಲು ಫೋಟೋ ನೋಡಿ ಮಂಜು ಶಾಕ್ ಆಗ್ತಾನೆ. ಇವರು ವಿಶಾಲಮ್ಮ, ಇವರೇನಾ ನಿಮ್ಮಮ್ಮ ಅಂತ ಕೇಳ್ತಾನೆ. ಹೌದು ಮಂಜ, ಇವರೇ ನಮ್ಮಮ್ಮ ಅಂತಾಳೆ. ನಿಜವಾಗ್ಲೂ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಹೌದು ಮಂಜು, ನಮ್ಮಮ್ಮ ನಮ್ಮಪ್ಪ ಸಪ್ರೇಟ್ ಆಗಿದ್ದಾರೆ ಅಂತ ನಿಂಗೆ ಗೊತ್ತಲ್ವಾ ಅಂತಾಳೆ. ಹ್ಞೂ ಅಂತಾನೆ ಮಂಜ. ಅವ್ರನ್ನ ಸೇರ್ಸೋಕೆ ನಾನು ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ ಅಂತಾಳೆ. ತಾರಾ, ನೀನು ಇಲ್ಲಿ ಕರ್ಕೊಂಡು ಬಂದು ಮಾತಾಡ್ತಿದ್ಯಾ ಅಂತ ನಾನು ನಿನ್ನ ಜೊತೆ ಕ್ಲೋಸ್ ಆಗಿರೋ ಫೀಲ್ ಮಾಡ್ಕೊಂಡೆ, ಆದರೆ ನೀನು ಯಾವಾಗ ಈ ಫೋಟೋ ತೋರಿಸ್ತೀಯೋ ಆಗಲೇ ನಿನ್ನನ್ನು ಬಿಟ್ಟು ನಾನು ತುಂಬಾ ಡಿಸ್ಟೆನ್ಸಲ್ಲಿರಬೇಕು ಅನ್ನೋ ಫೀಲ್ ಆಗಿದೆ ಅಂತಾನೆ. ಯಾಕೆ ಆ ರೀತಿ ಹೇಳ್ತಿದೀಯಾ ಮಂಜು ಅಂತಾಳೆ. ನಿಮ್ಮಮ್ಮ ನಮ್ಮ ಫ್ಯಾಮಿಲಿಗೆ ದೊಡ್ಡ ಎನಿಮಿ. ಎಲೆಕ್ಷನ್ ಟೈಮಲ್ಲಿ ನಮ್ಮ ಅಕ್ಕಂಗೆ ಚಾಕುಯಿಂದ ಚುಚ್ಚಿಸಿ ಕೊಲೆ ಮಾಡ್ಸೋಕೆ ನೋಡಿದ್ದಾರೆ, ನನ್ಗೆ ಗೊತ್ತಿದೆ ಮಂಜು ಅಂತಾಳೆ. ಅದಕ್ಕೆ ನೀವು ನನ್ನನ್ನು ಒಳ್ಳೆ ಪರ್ಸನ್ ಅಲ್ಲ ಅಂತ ಅನ್ಕೋತಿದ್ದೀರಾ ಅಂತ ಕೇಳ್ತಾಳೆ. ಹಾಗಾದರೆ ಇಲ್ಲಿ ಕೇಳುತ್ತಾರಾ, ನಮ್ಮಿಬ್ಬರು ಫ್ಯಾಮಿಲಿಗಿರೋ ಸಮಸ್ಯೆ ಏನು ಅಂತ ಚೆನ್ನಾಗಿ ಗೊತ್ತು ನಿನಗೆ. ನಮ್ಮ ಕುಟುಂಬದವರು ನೆಮ್ಮದಿಯಾಗಿರಬಾರ್ದು, ಅವ್ರನ್ನ ನೆಮ್ಮದಿಯಾಗಿರೋಕೆ ಬಿಡಬಾರ್ದು ಅಂತ ನಿಮ್ಮಮ್ಮ ಅನ್ಕೊಂಡಿದ್ದಾರೆ. ಅಷ್ಟಾದ್ಮೇಲೂ ನಿಮ್ಮಮ್ಮನೇ ಇವರು ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮಂಜು ಹಾಗಂತಿರುವಾಗ, ನನ್ಗೆ ಗೊತ್ತಿದೆ ಮಂಜು, ಅವ್ರು ಮಾಡೋ ಕೆಲಸ ನನಗೂ ಇಡ್ಸಲ್ಲ, ಅದು ತಪ್ಪು ಅಂತ ನನಗೂ ಗೊತ್ತು. ಹಾಗಂತ ತಾರಾ ಹೇಳ್ತಿರೋವಾಗ, ನಿಮ್ಮ ಅಮ್ಮನಿಗೂ ನಮ್ಮ ಕುಟುಂಬಕ್ಕೂ ಬರಲ್ಲ, ಗೊತ್ತಿದ್ದು ಕೂಡ ಈ ನಿರ್ಧಾರ ತಪ್ಪು ಅಂತ ನಿನ್ಗೆ ಗೊತ್ತಾಗ್ಲಿಲ್ವಾ ಅಂತಾನೆ. ನನಗೆಲ್ಲ ಗೊತ್ತಿದೆ ಮಂಜು, ನಿಮ್ಮ ಭಾವ ಅಕ್ಕನ ಕಂಡೆ ಅವ್ರಿಗೆ ಇಡ್ಸಲ್ಲ, ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ, ಅದು ತಪ್ಪು ಅಂತ ನನಗೂ ಗೊತ್ತು ಅಂತಾಳೆ. ನಿಮ್ಮ ಅಮ್ಮನಿಗೂ ನಮ್ಮ ಕುಟುಂಬಕ್ಕೂ ಬರಲ್ಲ ಅಂತ ಗೊತ್ತಿದ್ದು ಏನಕ್ಕೆ ಲವ್ ಮಾಡಿದೆ ಅಂತಾನೆ. ಈ ನಿರ್ಧಾರ ತಪ್ಪಾದ ನಿರ್ಧಾರ ಅಂತ ನಿನಗೆ ಗೊತ್ತಿಲ್ವಾ ಅಂತಾನೆ. ನಾವಿಬ್ರು ಜೊತೆ ಸೇರಕ್ಕೆ ನಿಮ್ಮ ಅಮ್ಮ ಬಿಡಲ್ಲ ಅಂತ ಗೊತ್ತಿಲ್ವಾ ನಿನಗೆ ಅಂತಾನೆ. ಯಾವ ಧೈರ್ಯದ ಮೇಲೆ ನನ್ನನ್ನು ಲವ್ ಮಾಡಿದೆ ತಾರಾ ಅಂತಾನೆ. ಎಲ್ಲಾನು ಟಾರ್ಗೆಟ್ ಮಾಡಿ ಲವ್ ಮಾಡೋಕ್ಕಾಗಲ್ಲ ಮಂಜ. ಧೈರ್ಯ ಅನ್ನೋದು ಜಗಳ ಮಾಡೋದ್ರಲ್ಲಿ ಮಾತ್ರ ಅಲ್ಲ, ಲವ್ ಮಾಡೋದ್ರಲ್ಲೂ ಇರಬೇಕು. ನಾನು ನಿನ್ನನ್ನು ತುಂಬಾನೇ ಪ್ರೀತಿ ಮಾಡ್ತೀನಿ. ನಾನು ನಿನ್ನನ್ನು ಲವ್ ಮಾಡೋಕ್ಕೂ ಮುಂಚೆ ನಮ್ಮ ಅಮ್ಮನಿಗೆ ನಿನ್ನ ಕುಟುಂಬದ ಮೇಲಿರೋ ದ್ವೇಷ ಎಂಥದ್ದು ಅಂತ ಗೊತ್ತಿರಲಿಲ್ಲ. ಲವ್ ಮಾಡೋಕ್ಕೆ ನಂಬಿಕೆ ಇದ್ರೆ ಸಾಕು, ನಿನ್ನನ್ನು ನಾನು ನಂಬ್ತೀನಿ, ನನ್ನನ್ನು ನೀನು ನಂಬ್ತೀಯ, ದಟ್ಸ್ ಆಲ್ ಅಂತಾಳೆ. ಈಗ ನಾವಿಬ್ರು ಸೇರೋಕ್ಕಾಗುತ್ತಾ? ನಾವಿಬ್ರು ಮ್ಯಾರೇಜ್ ಆಗೋಕ್ಕಾಗುತ್ತಾ? ಇದಕ್ಕೆಲ್ಲ ನಿಮ್ಮಮ್ಮ ಬಿಟ್ಬಿಡ್ತಾರ ಅಂತಾನೆ. ಒಂದು ಸೈಡು ನಿಮ್ಮಮ್ಮ, ಇನ್ನೊಂದು ಸೈಡು ನಮ್ಮ ಕುಟುಂಬ, ಇದ್ರ ಮಧ್ಯೆ ನಾವಿಬ್ರು ಸೇರ್ಕೊಂಡು ಏನು ಮಾಡೋಣ ಅಂತಾನೆ. ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಮ್ಮಮ್ಮ ಯಾರು ಅಂತ ಮೊದಲು ನಿಮ್ಮ ಅಕ್ಕನ ಜೊತೆ ಬಾವನ ಜೊತೆ ಹೇಳ್ಬಿಡ್ಬೇಕು. ಹಾಗಂತ ತಾರಾ ಹೇಳ್ತಿರೋವಾಗ, ಆ ವಿಷಯ ಗೊತ್ತಾಗಿದ್ದ ತಕ್ಷಣನೇ ನಮ್ಮಕ್ಕ ಒಪ್ಕೊಳ್ಳಲ್ಲ. ಸರಿ, ನಿಮ್ಮ ಭಾವ ಅಂತ ಕೇಳ್ತಾಳೆ. ಅವರೇನೋ ಒಪ್ಕೋತಾರೆ, ಸಪೋರ್ಟು ಕೂಡ ಮಾಡ್ತಾರೆ. ಹೇಗಿದ್ರು ನಮ್ಮ ಕುಟುಂಬಗಳಿಗೆ ನಾವು ಲವ್ ಮಾಡ್ತಿರೋ ವಿಷಯ ಗೊತ್ತಾಗಲೇಬೇಕು. ಗೊತ್ತಾದರೆ ಅವರು ನಾವು ಲವ್ ಮಾಡ್ತಿರೋದನ್ನ ಒಪ್ಕೊಳ್ಳಲ್ಲ. ನಮ್ಮಮ್ಮಗೆ ನಿಮ್ಮ ಅಕ್ಕ ಬಾವನ ಮೇಲಿನ ಕೋಪ ಇನ್ನೂ ಜಾಸ್ತಿನೇ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ಲದಕ್ಕೂ ಮುಂಚೆ ನಿಮ್ಮ ಮನೆಯವ್ರ ಹತ್ರ ನಿಜ ಹೇಳ್ಬಿಡ್ಬೇಕು ಅಂತಾಳೆ. ನನಗೆ ಕನ್ಫ್ಯೂಸ್ ಆಗ್ತಿದೆ ಅಂತಾನೆ ಮಂಜ. ಇದನ್ನ ನಾವು ಡೀಲ್ ಮಾಡಲೇಬೇಕು ಮಂಜು, ಮೊದಲು ನಿಮ್ಮ ಅಕ್ಕ ಬಾವನ ಜೊತೆ ಈ ವಿಷಯ ಹೇಳ್ಬಿಡ್ಬೇಕು, ಅದೇ ಒಳ್ಳೇದು ಅಂತಾಳೆ ತಾರಾ. ಸಾರಿ ಮಂಜ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ,
ಹಾಗಂತ ತಾರಾ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.